ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ವಿದೇಶಗಳಲ್ಲಿ ಹೋಗಿ ಕ್ರಿಶ್ಚಿಯನ್ರ ಪವಿತ್ರವಾದ ಜಾಗದಲ್ಲಿ ಪ್ರಾರ್ಥನೆ ಮಾಡಿ ಬರ್ತಾರೆ. ನಾವು ಅದನ್ನೇನು ಟೀಕೆ ಮಾಡಲ್ಲ. ಅದು ಅವ್ರ ಧರ್ಮ, ಅವ್ರ ನಂಬಿಕೆ. ಮುಸಲ್ಮಾನರು ಮಕ್ಕಾ ಮದೀನಾಕ್ಕೆ ಹೋಗಿ ಅಲ್ಲಿ ಹೋಗಿ ಬರೋದ್ರಿಂದ ನಮ್ಮ ಜೀವನ ಸಾರ್ಥಕ ಆಯಿತು ಅನ್ನೋಂಥ ನಂಬಿಕೆ ಅವ್ರದ್ದು. ಆದರೆ ಹಿಂದೂಗಳಿಗೆ ಗಂಗೆನಲ್ಲಿ ಸ್ನಾನ ಮಾಡಿದ್ರೆ ಗಂಗಾ, ಯಮುನಾ, ಸರಸ್ವತಿ, ತ್ರಿವೇಣಿ ಸಂಗಮದ ಮೇಲೆ ಸ್ನಾನ ಮಾಡಿದ್ರೆ ತುಂಬ ಪವಿತ್ರವಾದ್ದು ಅಂತ ನಮ್ಮ ನಂಬಿಕೆ. ಅದರಲ್ಲಿ 144 ವರ್ಷದ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರಂತೂ ಯಾವುದೋ ಜನ್ಮದ ಪುಣ್ಯ ನಾವು ಅಂತ ಭಾವಿಸ್ತೇವೆ. ಈ 144 ವರ್ಷ ಕುಂಭಮೇಳದಲ್ಲಿ ನಾವು ಸ್ನಾನ ಮಾಡೋದ್ರಿಂದ ನಮ್ಮ ತಂದೆ ತಾಯಿಗಳು, ಅಜ್ಜ ಮುತ್ತಜ್ಜ ಅವ್ರಿಗೂ ಕೂಡ ಒಳ್ಳೆಯದಾಗತ್ತೆ, ಅವರ ಆತ್ಮಕ್ಕೂ ಶಾಂತಿ ಆಗುತ್ತೆ ಅನ್ನೋಂಥ ಹಿಂದೂಗಳ ನಂಬಿಕೆ. ಇಷ್ಟು ಕೀಳು ಮಟ್ಟಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇಳಿತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತಕ್ಷಣ ಇಡೀ ಪ್ರಪಂಚದ ಹಿಂದೂಗಳ ಕ್ಷಮೆ ಕೇಳಲಿ ಅವರು. ಇಲ್ಲ ಅಂತಂದರೆ ದೇಶದಲ್ಲಿ ದಂಗೆಗಳಾದರೆ ಯಾರು ಜವಾಬ್ದಾರರು? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ವಿದೇಶಗಳಲ್ಲಿ ಹೋಗಿ ಕ್ರಿಶ್ಚಿಯನ್ರ ಪವಿತ್ರವಾದ ಜಾಗದಲ್ಲಿ ಪ್ರಾರ್ಥನೆ ಮಾಡಿ ಬರ್ತಾರೆ. ನಾವು ಅದನ್ನೇನು ಟೀಕೆ ಮಾಡಲ್ಲ. ಅದು ಅವ್ರ ಧರ್ಮ, ಅವ್ರ ನಂಬಿಕೆ. ಮುಸಲ್ಮಾನರು ಮಕ್ಕಾ ಮದೀನಾಕ್ಕೆ ಹೋಗಿ ಅಲ್ಲಿ ಹೋಗಿ ಬರೋದ್ರಿಂದ ನಮ್ಮ ಜೀವನ ಸಾರ್ಥಕ ಆಯಿತು ಅನ್ನೋಂಥ ನಂಬಿಕೆ ಅವ್ರದ್ದು. ಆದರೆ ಹಿಂದೂಗಳಿಗೆ ಗಂಗೆನಲ್ಲಿ ಸ್ನಾನ ಮಾಡಿದ್ರೆ ಗಂಗಾ, ಯಮುನಾ, ಸರಸ್ವತಿ, ತ್ರಿವೇಣಿ ಸಂಗಮದ ಮೇಲೆ ಸ್ನಾನ ಮಾಡಿದ್ರೆ ತುಂಬ ಪವಿತ್ರವಾದ್ದು ಅಂತ ನಮ್ಮ ನಂಬಿಕೆ. ಅದರಲ್ಲಿ 144 ವರ್ಷದ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರಂತೂ ಯಾವುದೋ ಜನ್ಮದ ಪುಣ್ಯ ನಾವು ಅಂತ ಭಾವಿಸ್ತೇವೆ. ಈ 144 ವರ್ಷ ಕುಂಭಮೇಳದಲ್ಲಿ ನಾವು ಸ್ನಾನ ಮಾಡೋದ್ರಿಂದ ನಮ್ಮ ತಂದೆ ತಾಯಿಗಳು, ಅಜ್ಜ ಮುತ್ತಜ್ಜ ಅವ್ರಿಗೂ ಕೂಡ ಒಳ್ಳೆಯದಾಗತ್ತೆ, ಅವರ ಆತ್ಮಕ್ಕೂ ಶಾಂತಿ ಆಗುತ್ತೆ ಅನ್ನೋಂಥ ಹಿಂದೂಗಳ ನಂಬಿಕೆ. ಇಷ್ಟು ಕೀಳು ಮಟ್ಟಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇಳಿತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತಕ್ಷಣ ಇಡೀ ಪ್ರಪಂಚದ ಹಿಂದೂಗಳ ಕ್ಷಮೆ ಕೇಳಲಿ ಅವರು. ಇಲ್ಲ ಅಂತಂದರೆ ದೇಶದಲ್ಲಿ ದಂಗೆಗಳಾದರೆ ಯಾರು ಜವಾಬ್ದಾರರು?